ಬೆಂಗಳೂರಿನ ಅಗ್ರಹಾರದಲ್ಲಿ ದರ್ಶನ್ ಸೆರೆವಾಸ ಕಂಟಿನ್ಯೂ ಆಗ್ತಾ ಇದೆ. ಕಳೆದ 2 ದಿನಗಳಿಂದ ದರ್ಶನ್ ವಿಚಲಿತರಾಗಿದ್ರು ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ನಿನ್ನೆ ಮಗ ಹಾಗೂ ಮಡದಿಯನ್ನ ನೋಡಿ ಕೊಂಚ ನಿರಾಳರಾಗಿದ್ದಾರೆ ದರ್ಶನ್ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ಫ್ಯಾಕ್ಟ್ ಅವರು ಊಟ ಮಾಡುವಂತಹ ಕ್ವಾಂಟಿಟಿ ಕೂಡ ಜಾಸ್ತಿ ಆಗಿದೆ. ರಾತ್ರಿ ಮುದ್ದೆ, ಚಪಾತಿ, ಅನ್ನ ಸಾಂಬಾರ್, ಮಜ್ಜಿಗೆನ ಸೇವನೆ ಮಾಡಿದ್ದಾರೆ. ಅಂದ್ರೆ ಸ್ವಲ್ಪ ಅವ್ರಿಗಿದ್ದಂತಹ ಸ್ಟ್ರೆಸ್ ಕಡಿಮೆ ಆದ ಬೆನ್ನಲ್ಲೇ ಅವರ ಆಪಿಟೈಟ್ ನಾರ್ಮಲ್ ಹಂತಕ್ಕೆ ಬಂದಿದೆಯಂತೆ. ರಾತ್ರಿ ಬೇಗ ನಿದ್ರೆಗೂ ಕೂಡ ದರ್ಶನ್ ಜಾರಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕಳೆದ 2 ದಿನಗಳಿಂದ ಚಡಪಡಿಕೆಯಲ್ಲಿದ್ರು ದರ್ಶನ್ ಅಂತ ಹೇಳಲಾಗ್ತದೆ. ಆಬ್ವಿಯಸ್ಲಿ ಅಷ್ಟು ದೊಡ್ಡ ಕೋಟೆಯನ್ನು ಕಟ್ಕೊಂಡಿದ್ರು ಅವರು. ಆ ಕೋಟೆ ಧ್ವಂಸವಾಗಿದ್ದು ಒಂದು ತಪ್ಪು ನಿರ್ಧಾರದಿಂದ. ಹೀಗಾಗಿ ಸಿಕ್ಕಾಪಟ್ಟೆ ಚಟಪಟಿಕೆ ಹಾಗೂ ಪಶ್ಚಾತ್ತಾಪದ ನುಡಿಗಳನ್ನೆಲ್ಲ ಆಡ್ತಾ ಇದ್ರಂತೆ. ಬೆಳಗ್ಗೆ 6 ಗಂಟೆಗೆ ಎದ್ದು ದರ್ಶನ್ ತಮ್ಮ ಡೈಲಿ ಆಕ್ಟಿವಿಟೀಸ್ ಅನ್ನ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇಷ್ಟು ದಿನ 3 ದಿನ ಸಹ ಕೈದಿಗಳ ಜೊತೆಗೆ ಮಾತಾಡದೆ ಮೌನಕ್ಕೆ ಶರಣಾಗಿದ್ರು ದರ್ಶನ್. ಬಟ್ ಒಂದಷ್ಟು ಫ್ಯಾಮಿಲಿನ ನೋಡಿದ ಬಳಿಕ ಬಿಹೇವಿಯರ್ ಚೇಂಜಸ್ ಕಾಣಿಸ್ತಾ ಇದೆ. ಇನ್ನೊಂದು ಕಡೆಗೆ ಅವರ ಗೆಳತಿ ಪವಿತ್ರ ಅವರಿಗೆ ಜೈಲೂಟ ಸೇರ್ತಿಲ್ವಂತೆ, ನಿದ್ದೆನೂ ಬರ್ತಿಲ್ಲ ಅಂತ. ಏನೂ ಆಗಲ್ಲ, ಹೈಫೈ ಜೀವನ ನಡೆಸ್ತಾ ಇದ್ದಂತ ಪವಿತ್ರ ಜೈಲಿನಲ್ಲಿ ಚಡಪಡಿಕೆ ಅಂತೆ. ಪಾಪ ಅವ್ರ ಕುಟುಂಬದವರೆಷ್ಟೇ ಆಗ್ತಾ ಇರಬೇಕಲ್ಲ, ರೇಣುಕಾಸ್ವಾಮಿ ಕುಟುಂಬದವರು. ಸರಿಯಾಗಿ ಊಟ ಸೇವಿಸಿದೆ, ನಿದ್ರೆ ಮಾಡದೆ ಚಿಂತಾಕ್ರಾಂತರಾಗಿದ್ದಾರೆ. ಒಳ್ಳೆಯದು, ಡಯಟ್ ಆಗುತ್ತೆ ಚೆನ್ನಾಗಿ. ಸೊ ಒಂದಿಷ್ಟು ದಿನ ಇರಲಿ, ಏನು ಸಮಸ್ಯೆಗಳಾಗೋದಿಲ್ಲ. ನನ್ನ ಸಹೋದ್ಯೋಗಿ ಈಗ ಅಂಬರೀಷ್ ನನ್ನ ಸಂಪರ್ಕದಲ್ಲಿದ್ದಾರೆ. ಅಂಬರೀಷ್, ಅಡ್ಜಸ್ಟ್ ಆಗಕ್ಕೆ ಹೋಗುತ್ತೆ. ಬಡತನದಿಂದ ಬಂದು ಮಿಡಲ್ ಕ್ಲಾಸಿಗೆ ಹೋಗಿ ಸೇರಬೇಕಾದ್ರೂ ಕೂಡ ಅದಕ್ಕೆ ಅಡ್ಜಸ್ಟ್ ಆಗಕ್ಕೆ ಲೈಫಿಗೆ ಕಷ್ಟ ಆಗುತ್ತೆ. ಮಿಡಲ್ ಕ್ಲಾಸಿಂದ ತುಂಬ ಶ್ರೀಮಂತಿಕೆ ಬಂದಾಗ ಕೂಡ ಅದಕ್ಕೆ ಅಡ್ಜಸ್ಟ್ ಆಗಬೇಕಂದ್ರೆ ಭಾಳ ಕಷ್ಟ ಆಗುತ್ತೆ. ಈ ರೀತಿಯಾಗಿ ಹೊರಗಡೆಗೆ ಬಿಂದಾಸ್ ಆಗಿದ್ದಂಥವ್ರು ಕಂಬಿಗಳನ್ನು ಎಣಿಸುವಂಥ ಟೈಮಲ್ಲೂ ಕೂಡ ಅಡ್ಜಸ್ಟ್ ಆಗಬೇಕಾಗತ್ತೆ. ಏನೂ ಆಗಲ್ಲ ಅಲ್ವಾ? 2 ದಿನ ಹೊಟ್ಟೆ ಹಸಿದ್ರೆ ತಾನಾಗೆ ಎಂಥದ್ದಿದ್ರೂ ಕೂಡ ಒಳಗಡೆಗೆ ಹೋಗುತ್ತೆ. ಖಂಡಿತ ಅರುಣ್, ಯಾಕಂತಂದರೆ ಹೊರಗಡೆ ನೀನು ಹೈಫೈ ಲೈಫ್ ಜೀವನ ಮಾಡ್ತಿದ್ರು ಸಹ ಜೈಲಿನ ಒಳಗಡೆ ಹೋದ ನಂತರ ಸಂಪೂರ್ಣ ಆ ಒಂದು ಜೈಲಿನ ವಾತಾವರಣಕ್ಕೆ ಹೊಂದ್ಕೊಳ್ಳೇಬೇಕು. ಬೇರೆ ವಿಧಿ ಇಲ್ಲ. ಯಾಕಂದರೆ ಅಲ್ಲಿ ಕೊಡುವಂತಹ ಊಟವನ್ನೇ ಸೇವನೆ ಮಾಡಬೇಕು. ಅದು ಹೊರತುಪಡಿಸಿದ್ರೆ ಮನೆಯವರು ಯಾರಾದರೂ ಜೈಲಿಗೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಒಂದಷ್ಟು ಹಣ್ಣುಗಳನ್ನು ಕೊಡ್ಬೋದು. ಅದನ್ನು ಹೊರತುಪಡಿಸಿದ್ರೆ ಬೇರೆ ಏನೂ ಸಿಗಲ್ಲ. ಅಲ್ಲಿ ಏನು ಬೆಳಿಗ್ಗೆ ತಿಂಡಿ ಕೊಡ್ತಾರೆ ಮತ್ತು ರಾತ್ರಿ ಊಟ ಕೊಡ್ತಾರೆ, ಅದನ್ನೇ ಸೇವನೆ ಮಾಡಬೇಕು. ಅದನ್ನು ತಿನ್ನೋಕ್ಕಾಗಲ್ಲ ಅಂತೇಳಿ ಒದ್ದಾಡ್ತಾ ಇದ್ರು. ಆದರೆ ಈಗ 3 ದಿನ ಆಗ್ತು ಏನು ದರ್ಶನ್ ಜೈಲ್ ಪಾಲಾಗಿ, ಇನ್ನು 5 ದಿನ ಆಗ್ತಾ ಬರ್ತದೆ ಪವಿತ್ರ ಗೌಡ ಜೈಲ್ ಪಾಲಾಗಿ. ಇಬ್ಬರೂ ಸಹ ಹೊಂದ್ಕೊಳ್ಳೇಬೇಕು, ಅದೇ ಆಹಾರವನ್ನು ತಿನ್ನಬೇಕು. ಜೊತೆಗೆ ಏನಂತಂದರೆ ಪವಿತ್ರ ಗೌಡ ಈಗಾಗಲೇ ಸಾಕಷ್ಟು ಅಲ್ಲಿನ ಮಹಿಳಾ ಬ್ಯಾರಕ್ನಲ್ಲಿರುವಂಥ ಕೈದಿಗಳ ಜೊತೆನೂ ಸಹ ಮಾತಾಡ್ತಿಲ್ಲ. ಸಂಪೂರ್ಣವಾಗಿ ಆಕೆ ಒಂದು ರೀತಿ ವಿಲವಿಲ್ಲ ಅಂತ ಒದ್ದಾಡ್ತಿದ್ದಾಳೆ. ಒಂದು ಕಡೆಗೆ ಆ ಜೈಲಿನ ಊಟ ಅಡ್ಜಸ್ಟ್ ಆಗ್ತಿಲ್ಲ, ಮತ್ತೊಂದು ಕಡೆಗೆ ಅಲ್ಲಿಗೆ ಸೊಳ್ಳೆಗಳ ಕಾಟ ಮತ್ತು ರಾತ್ರಿ ಆಕೆಗೆ ಯಾವುದೇ ಒಂದು ವಿಶೇಷವಾದಂಥ ಬೆಡ್ಶೀಟ್ ಇರ್ಬೋದು ಅಥವಾ ಬೆಡ್ ಇರ್ಬೋದು ಯಾವುದೂ ಸಹ ಕೊಡ್ತಾ ಇಲ್ಲ. ಹಾಗಾಗಿ ದೊಡ್ಡ ಮಟ್ಟಕ್ಕೆ ಪವಿತ್ರ ಗೌಡಗೆ ಒಂದು ಆತಂಕ ಮತ್ತು ಅಲ್ಲಿನ ವಾತಾವರಣಕ್ಕೆ ಹೊಂದ್ಕೊಳ್ಳೋದಕ್ಕೆ ಪರದಾಡ್ತಿರೋಂಥದ್ದು ಪವಿತ್ರ ಗೌಡ. ಅರುಣ್, ಓಕೆ ಅಂಬರೀಷ್, ಮೇಲೆ ಮಾಹಿತಿಗೆ ಧನ್ಯವಾದಗಳು. ಏನೋ ಡೌಟು, ಪೊಲೀಸರು ಯಾಕೋ ಹೊರಗಡೆಗೆ ಸುಳ್ಳು ಹೇಳ್ತಾ ಇದ್ದಾರಾ ಅಂತ. ಯಾಕಂದರೆ ಇನ್ಫಾರ್ಮೇಷನ್ ಬರಬೇಕಾಗಿರೋದು ಅದರಿಂದಾನೆ. ಯಾಕೆ ಅಂತಂದರೆ ಒಳಗಡೆಗೆ ಏನು ಬೇಕೋ ಎಲ್ಲ ವ್ಯವಸ್ಥೆಗಳು ಕೂಡ ಜೈಲಿನಲ್ಲಿ ಸಿಕ್ಕೇ ಸಿಗತ್ತೆ, ಕೊಟ್ಟಿರ್ತಾರೆ.